ಮಹೇಶ್ ತಿಮ್ಮಾರೆಡ್ಡಿ ಅನ್ನೋರು ಸೌಜನ್ಯ ಪರವಾಗಿ ದನಿ ಎತ್ತಿದ್ದಾರೆ ಕಳೆದ ಹಲವು ವರ್ಷಗಳಿಂದ. ಅವರ ಅಕೌಂಟ್ಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಬರ್ತಾ ಇದೆ ಅಂತ ಹೇಳ್ತೀರಾ. ಜೊತೆಗೆ ಮಹೇಶ್ ತಿಮ್ಮಾರೆಡ್ಡಿ ಆದ ತಕ್ಷಣ ಗಿರೀಶ್ ಮಠಣ್ಣ ಅವರು ಹೋರಾಟ ಅವ್ರು ಮಾಡ್ತಾರೆ. ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಮಂಜುನಾಥ್ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥ ದುರುದ್ದೇಶದಿಂದ ಈ ಕೆಲಸಕ್ಕೆ ಅಂದರೆ ಆ ಸೌಜನ್ಯ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ ಅಂತ ನೀವು ಹೇಳ್ತೀರಾ. ಜೊತೆಗೆ MD ಸಮೀರ್ ಅವರು ವಿಡಿಯೋಗಳನ್ನು ಮಾಡಿ ಆ ಸೌಜನ್ಯ ಪರವಾಗಿ ಏನಾದರೂ ಧ್ವನಿ ಎತ್ತ ಸಂದರ್ಭಗಳಲ್ಲಿ ನೀವು ಬಣ್ಣದ ವಿಡಿಯೋಗಳನ್ನು ಮಾಡ್ತೀರಾ, ಕಟ್ಟುಕತೆಗಳನ್ನು ಹೇಳ್ತೀರಾ, ಮೂಲಕ ನಿಮ್ಮ ಬೆಟ್ಟಿಂಗ್ ಏನಾದರೂ ಇನ್ಫ್ಲುಯೆನ್ಸ್ ಮಾಡ್ಕೊಳ್ಳೋಕೆ, ದುಡ್ಡು ಮಾಡ್ಕೊಳ್ಳೋಕೆ ಈ ಥರದ ಕೆಲಸಗಳ ಕೈ ಹಾಕ್ತಿದ್ದೀರಾ ಅಂಥೇಳಿ ಈ ಯಾರು ಸೌಜನ್ಯ ಪರವಾಗಿಕ್ಕಿಂತ ಸೌಜನ್ಯ ಪರವಾಗಿ ಇದ್ದಿದ್ದೀವಿ, ಆದರೆ ಧರ್ಮಸ್ಥಳದ ಧರ್ಮಾಧಿಕಾರನ ನಾವು ರಕ್ಷಣೆ ಮಾಡ್ಕೊಳ್ಳುತ್ತೀವಿ ಅಂತ ಹೇಳ್ಕೊಂತ ಯಾರು ಈ ವ್ಯಕ್ತಿಗಳನ್ನು ಅಪಮಾನ ಮಾಡ್ತೀವಿ, ಅಪಮಾನ ಅಂತ ನಾನು ಕರೆಯಲ್ಲ, ಬಟ್ ಅವ್ರ ವಿರುದ್ಧವಾಗಿ ನೀವಿದ್ದೀರೋ, ನೀವು ಏನಾದರೂ ಧರ್ಮಸ್ಥಳದ ಧರ್ಮಾಧಿಕಾರಿಗೆ ಅಪಮಾನ ಆಗ್ತಿದೆ ಅಂತ ಸಂದರ್ಭಗಳಲ್ಲಿ ನೀವು ಇವ್ರ ವಿರುದ್ಧ ಯಾಕೆ ಕೇಸ್ಗಳನ್ನು ದಾಖಲೆ ಮಾಡೋದಾಗಲಿ, ಇವ್ರ ವಿರುದ್ಧ ನೀವು ಯಾಕೆ ಕ್ರಮಗಳನ್ನು ಜಾಸ್ತಿ ತಗೊಳ್ತಿಲ್ಲ? ಅವರು AI ಮುಖಾಂತರ ಹೇಳ್ತಿದ್ದಾರೆ, ನೀವು ಅದಕ್ಕೆ ಸಮರ್ಥವಾದಂತಹ ಉತ್ತರವನ್ನು ಕೊಡಕ್ಕೆ ನಿಮ್ಮ ಕೈಲಿ ಯಾಕೆ ಆಗ್ತಿಲ್ಲ? ಜನಸಾಮಾನ್ಯರು ಎಲ್ಲರೂ ಏನು ಮಾಡ್ತೀರಾ ಕಥೆಗಳನ್ನು ನಂಬ್ತಿದ್ದಾರೆ. ಪಾಯಿಂಟ್ ಅರ್ಥ ಆಯ್ತು. ಇವ್ರ ಮೇಲೆ ಯಾಕೆ ನೀವು ಕಾನೂನು ಪ್ರಕಾರವಾದ ಕ್ರಮ ತಗೊಳ್ಳೋದಿಲ್ಲ ಅಂತ. ಅದು ನಾವು ಸಾಮಾಜಿಕವಾಗಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗ ಮಾನನಷ್ಟ ಮೊಕದ್ದಮೆ ಹೆಚ್ಚು ಕಮ್ಮಿ ಒಂದು 100 ಕೋಟಿಗೆ ಮೇಲೂ ಮಾಡಿದ್ದಾರೆ. ಕೋರ್ಟಿಂದ ಕೂಡ ಆದೇಶ ಬಂದರೂ ಕೂಡ ನಮ್ಮ ರಾಜ್ಯದಲ್ಲಿ ಪೊಲೀಸರು ಅವರ ವಿರುದ್ಧ ಕ್ರಮವನ್ನು ತಗೊಳ್ತಾ ಇಲ್ಲ. ಈಗ ಅವರು ಭಾಷಣ ಮಾಡೋಕ್ಕಿಲ್ಲ ಅಂತೇಳಿ ಕೋರ್ಟ್ ಆದೇಶ ಇದ್ದರೂ ಕೂಡ ಕೋರ್ಟ್ ಆದೇಶವನ್ನು ಇಲ್ಲಿ ಪಾಲನೆ ಮಾಡ್ತಾ ಇಲ್ಲ. ಇದು ಯಾಕಂತ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಮೇಲೆ 10 ಕೋಟಿ 5 ಕೋಟಿ 3 ಕೋಟಿ ಈ ಥರದ ಒಂದು 50-60 ಸಂಸ್ಥೆಗಳಿಂದ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಿಂದಲೂ ಕೂಡ ಮಾನನಷ್ಟ ಮೊಕದ್ದಮೆಗಳನ್ನು ದಾಖಲು ಮಾಡಿದ್ರು. ಇವ್ರಿಗೆ ಧರ್ಮಸ್ಥಳದವ್ರ ಬಗ್ಗೆ ಏನೋ ತೀರ್ಪು ಬಂದರೆ ಇವರು ಅದು ವಿಜಯೋತ್ಸವ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಅವ್ರದ್ದು ಏನೋ ಕ್ಯಾನ್ಸಲ್ ಆಯಿತು ಹಂಗೆ ಹಿಂಗೆ ಅಂತೇಳಿ. ಇವ್ರ ಮೇಲೆ ಪೊಲೀಸ್ ಕ್ರಮ ತಗೊಳ್ಬೇಕಿದ್ರು ಕೂಡ ತಗೊಳ್ತಾ ಇಲ್ಲ. ಅದು ಯಾಕಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅಂದರೆ ಕಾನೂನು ಪ್ರಕಾರದ ಹೋರಾಟ ಆಗ್ತಾ ಇದೆ. ಈಗ ಮೊನ್ನೆ ಸ್ಟೇ ತಂದುಬಿಟ್ರೆ ನನ್ನ ಮೇಲೆ ನೀವು ಬಾಯಿ ಬಂದು ಬೈಕೊಳ್ಳಿ, ನಾನು ಸುಮ್ಮನೆ ಕೂತ್ಕೊಬೇಕು. ನನ್ನ ಮೇಲೆ ನೀವು ಬೈಬಾರ್ದು ಅಂತೇಳಿ ನಾನು ಸ್ಟೇ ತರಬಾರ್ದು. ಸ್ಟೇ ತಂದರೆ ಎಲ್ಲರೂ ಬಾಯಿ ಮುಚ್ಚೋ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹೋರಾಟಗಾರರಿಗೆ ಬಹಿರಂಗವಾಗಿ ವೇದಿಕೆ ಮಾಡೋಣ, ಬನ್ನಿ, ನೇರವಾಗಿ ಜನರ ಮುಂದೆ ನಾವು ಮಾತಾಡೋಣ, ನಿಮ್ಮ ಹತ್ರ ಎವಿಡೆನ್ಸ್ ಕೊಡಿ. ನೋಡಿ ಸರ್, ಈ ಫೋನನ್ನು ಇಟ್ಕೊಂಡು ಹೇಳ್ತಾರೆ, ಇಲ್ಲೇ ಇದೆ ಎವಿಡೆನ್ಸ್, ನನ್ನ ಹತ್ರ ತೋರಿಸ್ತೀನಿ ಅಂತ ಹೇಳಿದರು. ಎಲ್ಲಿದೆ ಅವರ ಎವಿಡೆನ್ಸು?